ಶಾಪಿಂಗ್ ಫೆಸ್ಟ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಶಕ್ತಿ ನ್ಯೂಸ್. ನಾನು ಗಣೇಶ್ ಕಲ್ಲರ್ಪೆ. ಪುತ್ತೂರಿನ ಹೆಸರನ್ನ ಹತ್ತೂರಿಗೂ ಪಸರಿಸಿರುವಂತಹ ಪ್ರಸಿದ್ಧ ಜವಳಿ ಮಳಿಗೆ ಎಂ ಸಂಜೀವ ಶೆಟ್ಟಿ. ಪುತ್ತೂರಿನ ವರ್ತಕ ಸಂಘ ಈ ಬಾರಿ ಹಮ್ಮಿಕೊಂಡಿರುವಂತಹ ಪುತ್ತೂರು ಶಾಪಿಂಗ್ ಫೆಸ್ಟ್ನಲ್ಲಿ ಎಂ ಸಂಜೀವ ಶೆಟ್ಟಿ ಮಳಿಗೆ ಕೂಡ ಭಾಗವಹಿಸ್ತಾ ಇದೆ. ಈ ಬಾರಿಯ ಶಾಪಿಂಗ್ ಫೆಸ್ಟ್ನಲ್ಲಿ ಇಲ್ಲಿನ ಗ್ರಾಹಕರವರು ಬಹುಮಾನವನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ಎಂ ಸಂಜೀವ ಶೆಟ್ಟಿ ಜವಳಿ ಮಳಿಗೆಯ HR ಆಗಿರುವಂತಹ ಉತೇಶ್ ಅವರು. ಸರ್, ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಪುತ್ತೂರು ಶಾಪಿಂಗ್ ಫೆಸ್ಟ್ ಹಿನ್ನೆಲೆಯಲ್ಲಿ ಗ್ರಾಹಕರ ಸ್ಪಂದನೆ ಹೇಗಿದೆ ಸರ್? ನಮ್ಮ ಸಂಜೀವ್ ಶೆಟ್ಟಿ ಮಳಿಗೆಯಲ್ಲಿ ನಾವು ಪುತ್ತೂರು ಶಾಪಿಂಗ್ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ತುಂಬ ಕಸ್ಟಮರಿಗೆ ಇದರಿಂದ ಬಹುಮಾನಗಳು, ಆಕರ್ಷಕ ಬಹುಮಾನಗಳನ್ನು ಇಟ್ಟಿದ್ದಾರೆ. ಅದರಿಂದ ತುಂಬ ನಮ್ಮ ಗ್ರಾಹಕರು ಆಕರ್ಷಕರಾಗಿ ಈ ಸಂಸ್ಥೆಗೆ ಭೇಟಿ ನೀಡ್ತಾ ಇದ್ದಾರೆ. ಇದರಿಂದ ತುಂಬ ಜನ ಇವಾಗ ಅದು ವಾರ ವಾರ ನಾವು ಲಕ್ಕಿ ಡ್ರಾ ಮಾಡ್ತಾ ಇದ್ದೇವೆ. ಇದರಿಂದಾಗಿ ಹಲವಾರು ಸಂಸ್ಥೆಗಳು, ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಆಗಿರುವಂತಹ ಎಲ್ಲ ಸಂಸ್ಥೆಗಳಿಗೂ ಬಹುಮಾನಗಳು ಸಿಗ್ತಾ ಇದೆ. ಹಾಗೆ ನಮ್ಮ ಸಂಸ್ಥೆಗೂ ಕಳೆದ ವಾರ ಬಹುಮಾನ ಸಿಕ್ಕಿದೆ. ಇದರಿಂದಾಗಿ ನಮ್ಮ ಸಂಸ್ಥೆ ವ್ಯಾಪಾರಕ್ಕೆ ಇದೊಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ ನಾವು ಈ ಪುತ್ತೂರು ಹಬ್ಬದಿಂದಾಗಿ. ಇದು ಸ್ಥಳೀಯ ಸಂಸ್ಥೆಗಳನ್ನು ಬೆಳೆಸುವಲ್ಲಿ ಇನ್ನೂ ಸಹ ಒಂದು ಒಳ್ಳೆ ನಡೆಯನ್ನು ನಮ್ಮ ವರ್ತಕರ ಸಂಘ ತೆಗೆದುಕೊಂಡಿದೆ. ಸರ್, ಈಗಾಗಲೇ ಎಂ ಸಂಜೀವ ಶೆಟ್ಟಿಯಲ್ಲಿ ಒಬ್ಬರು ಗ್ರಾಹಕರು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡೋದಿದ್ರೆ ಲಕ್ಕಿ ಕೂಪನ್ಗಳು ಗ್ರಾಹಕರನ್ನ ಇನ್ನಷ್ಟು ಉತ್ತೇಜಿಸಲಿಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆಯಾ ಸರ್? ಹೌದು. ಈ ಲಕ್ಕಿ ಡ್ರಾದಲ್ಲಿ ಪುತ್ತೂರು ಶಾಪಿಂಗ್ ಹಬ್ಬದಿಂದಾಗಿ ನಾವು ನಿನ್ನೆಯಷ್ಟೇ ಒಂದು ಗ್ರಾಹಕರಿಗೆ ಮೊಬೈಲ್ ಫೋನನ್ನು ಸ್ಯಾಮ್ಸಂಗ್ ಮೊಬೈಲ್ ಫೋನನ್ನು ವಿತರಿಸಿದ್ದೇವೆ. ಇದರಿಂದಾಗಿ ಇನ್ನು ಮುಂಬರುವ ಗ್ರಾಹಕರಿಗೆ ಹೆಚ್ಚಿನ ಒಂದು ಉತ್ತೇಜನ ಸಿಗುವ ಸಾಧ್ಯತೆ ಇದೆ. ಯಾಕೆಂದರೆ ಇದು ಫಸ್ಟ್ ಟೈಮ್ ನಮ್ಮಲ್ಲಿಗೆ ಒಂದು ಈ ಥರ ಕಾನ್ಸೆಪ್ಟ್ ಬಂದಿದೆ, ಪುತ್ತೂರು ಹಬ್ಬ ಅಂತ. ಪುತ್ತೂರಲ್ಲಿ ಇದು ಹೇಗೆ ಅಂತೇಳಿದರೆ ನಮ್ಮ ಸ್ಥಳೀಯ ಸಂಸ್ಥೆಗಳನ್ನು ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಹಬ್ಬ ಆಗಿದೆ. ಅದರಿಂದ ಸ್ಥಳೀಯರಾದ ಎಲ್ಲರೂ ನಮ್ಮಲ್ಲಿಗೆ ಬಂದು ಖರೀದಿ ಹೆಚ್ಚು ಮಾಡ್ತಾ ಇದ್ದಾರೆ. ಹಾಗೆ ಸ್ಥಳೀಯ ಬೇರೆ ಪ್ರದೇಶದಿಂದ ಸಹ, ಈಗ ವಿಟ್ಲ ಆ ಕಡೆಯಿಂದ ಸಹ ನಮ್ಮಲ್ಲಿಗೆ ಬಂದು ಈ ಪುತ್ತೂರು ಹಬ್ಬದ ಇದರಿಂದ ಕಾನ್ಸೆಪ್ಟಿಂದಾಗಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಮತ್ತು ಅವರೇ ಕೇಳ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಜನಗಳಿಗೆ ಇದು ಈ ಪುತ್ತೂರು ಶಾಪಿಂಗ್ ಹಬ್ಬದ್ದು ವಿಷಯ ಎಲ್ಲ ಕಡೆಯಲ್ಲಿ ಸ್ಪ್ರೆಡ್ ಆಗಿದೆ. ಅದರಿಂದ ನಮಗೆ ಒಳ್ಳೆ ವ್ಯಾಪಾರದ ನಡೀತಾ ಇದೆ ಇದರಿಂದಾಗಿ. ಸರ್, ಈಗ ಎಂ ಸಂಜೀವ ಶೆಟ್ಟಿ ಮಳಿಗೆಯಲ್ಲಿ ಪುತ್ತೂರು ಹಬ್ಬವನ್ನು, ಪುತ್ತೂರು ಶಾಪಿಂಗ್ ಫೆಸ್ಟನ್ನು ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ? ನಾವು ನಮ್ಮ ಪುತ್ತೂರಿನಲ್ಲಿರುವ ಎಲ್ಲ ಮಳಿಗೆಯಲ್ಲೂ, ಈವನ್ ದರ್ಬೆಯಲ್ಲಿ ಸಹ ನಮ್ಮ ಒಂದು ಮಳಿಗೆ ಇದೆ. ಅಲ್ಲಿ ನಮ್ಮ 4 ಸಂಸ್ಥೆಯಲ್ಲಿ ನಾವು ಎಲ್ಲ ಕೌಂಟರ್ಗಳಲ್ಲೂ ಪುತ್ತೂರು ಹಬ್ಬದ ಕೂಪನನ್ನು ಎಲ್ಲ ಕೌಂಟರ್ ನಿಗದಿತ ಖರೀದಿಯ ಮೇಲೆ ನಾವು ನೀಡ್ತಾ ಇದ್ದೇವೆ. ಎಲ್ಲ ಗ್ರಾಹಕರಿಗೂ ನೀಡ್ತಾ ಇದ್ದೇವೆ. ಆದಷ್ಟು ಗ್ರಾಹಕರು ಬಂದು ನಮ್ಮಲ್ಲಿ ಪರ್ಚೇಸ್ ಮಾಡಿ ಇದರ ಸದುಪಯೋಗ ಮತ್ತು ಅದರ ಬಹುಮಾನಗಳನ್ನು ಗೆಲ್ಲಿರಿ. ನಾವು ನಮ್ಮ ಎಲ್ಲ ಗ್ರಾಹಕರಿಗೂ ಕೂಪನನ್ನು ಕೊಡ್ತೇವೆ. ಅದರಲ್ಲಿ ಅವರು ತಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ನಮೂದಿಸಿ ಕಾರ್ಡನ್ನು ನಾವು ಒಂದು ಬಾಕ್ಸ್ ಅಂತ ಅದಕ್ಕೆ ಮಾಡಿದ್ದೇವೆ. ಆ ಬಾಕ್ಸಲ್ಲಿ ಹಾಕಬೇಕಾಗ್ತದೆ. ಸರ್, ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ನಾವು ನೋಡೋದಿದ್ರೆ ಆನ್ಲೈನ್ ಬಿಸ್ನೆಸ್ಗೆ ಜನರು ಹೆಚ್ಚು ಹೋಗ್ತಾ ಇದ್ದಾರೆ. ಇದನ್ನು ಕಡಿಮೆ ಮಾಡಿ ಜನರು ಆಫ್ಲೈನ್ ಕಡೆ ಬರಬೇಕು, ಅಂಗಡಿ ಮಳಿಗೆಗಳಿಗೆ ಬರಬೇಕು ಅನ್ನುವಂತಹ ಉದ್ದೇಶದಿಂದ ಪುತ್ತೂರು ಶಾಪಿಂಗ್ ಫೆಸ್ಟನ್ನು ಆಯೋಜಿಸಲಾಗಿದೆ. ಈ ಆನ್ಲೈನ್ ಖರೀದಿ ಮತ್ತು ಆಫ್ಲೈನ್ ಖರೀದಿ, ಇದರ ಬಗ್ಗೆ ನೀವು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಹೇಗೆ ಅಂತ ಹೇಳಿದರೆ, ಗ್ರಾಹಕರಿಗೆ ನೇರವಾಗಿ ಬಂದು ನಮ್ಮ ಸಂಸ್ಥೆಯಲ್ಲಿ ಸೇಲ್ಸ್ಮ್ಯಾನ್ಗಳ ಹತ್ರ 1-to-1 ಕನೆಕ್ಷನ್ ಇರ್ತದೆ. ಅವರಿಗೆ ಏನು ಬೇಕು ಬೇಡ ಅಂತ ನಮ್ಮ ಸೇಲ್ಸ್ಮ್ಯಾನ್ ಹತ್ರ ಹೇಳಿದರೆ, ಅವರಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಮತ್ತು ಯಾವ ಬ್ರ್ಯಾಂಡ್ ಮೇಲೆ ಅವ್ರು ಕೇಳ್ತಾ ಇದ್ದಾರೆ, ಆ ಬಟ್ಟೆ, ಅದರ ಕ್ವಾಲಿಟಿ, ಇದನ್ನೆಲ್ಲ ಫೀಲ್ ಮಾಡ್ಬೋದು. ಆಫ್ಲೈನಲ್ಲಿ ಬಂದರೆ, ಆನ್ಲೈನಲ್ಲಿ ನಿಮಗೆ ಈ ಥರ ಸರ್ವಿಸ್ ಸಿಗೋದಿಲ್ಲ. ಒಂದು ಸಲ ಅದು ಬಂದ ಮೇಲೆ ಅದು ಹೇಗಿರ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಆದ ಕಾರಣ ಎಲ್ಲರೂ ಮಳಿಗೆಗೆ ಬಂದು ಅದರ ಬಟ್ಟೆ ಕ್ವಾಲಿಟಿ ಇದನ್ನೆಲ್ಲ ಚೆಕ್ ಮಾಡಿ ಮತ್ತು ಇಲ್ಲಿ ಬಂದು ಅವ್ರಿಗೆ ವೇರ್ ಮಾಡಿದ ಮೇಲೆ ಅದು ಯಾವ ಥರ ಫಿಟ್ಟಿಂಗ್ಸ್ ಇದೆ ಅಂತ ಸಹ ನೋಡ್ಕೊಳ್ಬೋದು. ಸೊ ಎಲ್ಲ ಆಗಿ ಕಸ್ಟಮರ್ ಸ್ಯಾಟಿಸ್ಫೈಡ್ ಆದಮೇಲೆ ಪರ್ಚೇಸ್ ಮಾಡೋದು ಆಫ್ಲೈನ್ ಸಿಸ್ಟಮ್ ಆಗಿರ್ತದೆ. ಸೊ ಅದಕ್ಕೆ ಅಂತ ಹೇಳಿಯೇ ಈ ಪುತ್ತೂರು ಹಬ್ಬದ ಕಾನ್ಸೆಪ್ಟನ್ನು ವರ್ತಕರ ಸಂಘದಿಂದ ಅವರು ಮಾಡಿದ್ದಾರೆ. ಅದರಿಂದ ಆದಷ್ಟು ಗ್ರಾಹಕರು ಬಂದು ಸ್ಥಳೀಯ ಸಂಸ್ಥೆಗಳಿಗೆ ಬೆಂಬಲ ನೀಡಿ ಸ್ಥಳೀಯ ಸಂಸ್ಥೆಗಳನ್ನು ಇನ್ನಷ್ಟು ಬೆಳೆಸಿ ಅಂತ ಕೇಳ್ತಾ ಇದ್ದೇವೆ. ಸ್ಥಳೀಯವಾಗಿ ಖರೀದಿಸಿ ಸ್ಥಳೀಯರನ್ನು ಬೆಂಬಲಿಸಿ ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನಡೆಯುತ್ತಿರುವಂತಹ ಪುತ್ತೂರು ಶಾಪಿಂಗ್ ಹಬ್ಬದಲ್ಲಿ ಎಂ ಸಂಜೀವ ಶೆಟ್ಟಿ ಮಳಿಗೆ ಕೂಡ ಭಾಗವಹಿಸ್ತಾ ಇದೆ. ಇದರ ಜೊತೆಗೆ ಪುತ್ತೂರಿನ ಅನೇಕ ಅಂಗಡಿ ಮಳಿಗೆಗಳು ಕೂಡ ಪಾಲ್ಗೊಳ್ತಾ ಇದೆ. ಈ ಹಬ್ಬದ ಜೊತೆಗೆ ನಮ್ಮ ಸ್ಥಳೀಯ ವರ್ತಕರಿಗೆ ಬೆಂಬಲವನ್ನು ನೀಡುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಈ ಹಬ್ಬಕ್ಕೆ ಎಲ್ಲ ಗ್ರಾಹಕರು ಎಲ್ಲ ಸಾರ್ವಜನಿಕರು ಬೆಂಬಲ ನೀಡಿ ಹೆಚ್ಚಿನ ಖರೀದಿಯನ್ನು ಮಾಡಿ ಅನ್ನುವಂತಹ ಮನವಿಯೊಂದಿಗೆ ಧನ್ಯವಾದಗಳು ಸರ್.